ಸಭಾಪತಿಗಳೇ, ನಾನು ಪ್ರೌಢಶಾಲಾ ವಿಭಾಗದಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕರಿಗೆ ಪದವಿ ಪೂರ್ವ ವಿಭಾಗದಲ್ಲಿರ್ತಕ್ಕಂಥ ಉಪನ್ಯಾಸಕರ ಹುದ್ದೆಗೆ ಪ್ರಮೋಷನ್ ಕೊಡಲಿಕ್ಕೆ, ಪದೋನ್ನತಿ ಕೊಡಲಿಕ್ಕೆ ಕಾನೂನೊಳಗೆ ಅವಕಾಶ ಇದೆ ಅಂತ ಕೇಳಿದ್ದೆ. ಹೌದಂತ ಹೇಳಿದ್ದಾರೆ. ಆ ರೀತಿ ಯಾವ ವರ್ಷದವರೆಗೆ ನೀವು ಪ್ರಮೋಷನ್ ಕೊಟ್ಟಿರಂತ ಕೇಳಿದಾಗ 2013ರವರೆಗೆ ಪ್ರಮೋಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ 2013ರಿಂದ ಇವತ್ತಿನವರೆಗೆ ಅಂದರೆ 12 ವರ್ಷ ಆಯಿತು. 12 ವರ್ಷಗಳ ಅವಧಿಯಲ್ಲಿ ಹೈಸ್ಕೂಲ್ ಟೀಚರ್ಗೆ, PU ಕಾಲೇಜಿಗೆ ಲೆಕ್ಚರರ್ ಆಗಿ ಪ್ರಮೋಷನ್ ಕೊಟ್ಟಿಲ್ಲ. ಇದಕ್ಕೆ ಕಾರಣ ಏನಂತನೂ ಪ್ರಶ್ನೆ ಕೇಳಿದ್ದು ನಾನು. ಬಹಳ ಆಶ್ಚರ್ಯಕರ ಉತ್ತರ ಬಂದಿದೆ ಸರ್ ಸಭಾಪತಿಗಳೇ. ಕಾರಣ ಏನಂದ್ರೆ 12 ವರ್ಷ ಯಾಕೆ ಕೊಟ್ಟಿಲ್ಲ ಅಂದ್ರೆ, ರಾಜ್ಯ ಮಟ್ಟದ ಒಂದು ಸೀನಿಯಾರಿಟಿ ಪಟ್ಟಿ ಮಾಡಬೇಕಾಗಿದೆ. ಆ ಸೀನಿಯಾರಿಟಿ ಪಟ್ಟಿ ತಯಾರಾದ ನಂತರ ಕೊಡ್ತೀವಿ, ಆ ಪ್ರಕ್ರಿಯೆ ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ನೇರವಾಗಿ ಸಚಿವರಲ್ಲಿ ವಿನಂತಿ ಮಾಡಿಕೊತೀನಿ, ರಾಜ್ಯ ಮಟ್ಟದ ಸೀನಿಯಾರಿಟಿ ಪಟ್ಟಿ ಮಾಡಬೇಕಂತ 12 ವರ್ಷದ ನಿಮಗೆ ಜ್ಞಾನೋದಯ ಸರ್ಕಾರಕ್ಕೆ ಆಯ್ತಾ? ಯಾವ ಸರ್ಕಾರ ಅಂತ ಮತ್ತೆ ಕೇಳಬೇಡಿ, ನಿಮ್ಮ ಸರ್ಕಾರ ಅದು ಬೇರೆ ವಿಷಯ. ಇಲಾಖೆಗೆ ಪ್ರಶ್ನೆ ಮಾಡ್ತೀನಿ ನಾನು. ರಾಜ್ಯ ಮಟ್ಟದ ಸೀನಿಯಾರಿಟಿ ಪಟ್ಟಿ ಮಾಡಬೇಕು, ಅದಕ್ಕೆ ವಿಳಂಬ ಆಗಿದೆ ಅಂದ್ಕೊಂಡು 12 ವರ್ಷ ಬೇಕಾತ ನಿಮ್ಗೆ? ಈ ನಿರ್ಣಯನ ಬೇಗ ತೆಗೆದುಕೊಳ್ಳಿಕ್ ಬರ್ತಿತ್ತಲ್ಲ. ಸಭಾಪತಿಗಳು ಯಾಕೆ ಕೈಗೊಳ್ಳಿಲ್ಲ? ಯಾಕೆ ಈ ನಿರ್ಣಯನ ಯಾಕೆ ಕೈಗೊಳ್ಳಿಲ್ಲ? ಈ 12 ವರ್ಷದ ಅವಧಿಯೊಳಗೆ ಒಂದ್ ನಿಮಿಷ 12 ವರ್ಷಗಳ ಅವಧಿಯೊಳಗ ಸರ್ ಹೇಳ್ಬೇಕು ಇಲ್ಲ, ಅದು 12 ವರ್ಷಗಳ ಅವಧಿಯೊಳಗೆ ಎಷ್ಟು ಜನ ಸಹ ಶಿಕ್ಷಕರು ಪ್ರಮೋಷನ್ ಆಗಲಾರ್ದ ಸರ್ ನಿವೃತ್ತಿ ಆಗ್ಯಾರ ಸರ್? ಇದು ಕೊನೆ ಯಾರು? ಯಾವ ಅಧಿಕಾರಿಗಳು ಈ ವಿಳಂಬ ಮಾಡಿದ್ದಕ್ಕೆ ಈ ನಿರ್ಣಯ? ಈ ಸಣ್ಣ ನಿರ್ಣಯ ಸೀನಿಯಾರಿಟಿ ಪಟ್ಟಿ ಮಾಡಿಬೇಕಾಗಿತ್ತು ರಾಜ್ಯ ಮಟ್ಟದೊಳಗೆ. ಇದಕ್ಕೆ ಯಾರು ಕಾರಣ ಸರ್? ಬೇಗ ತಗೊಳಕ್ ಬರ್ತಿತ್ತಲ್ಲ, ಮೊದಲು ಇದಕ್ಕೆ ಉತ್ತರ ಕೊಡಿ ಸರ್. ನಾನು ಸಚಿವರು ಮಾನ್ಯ ಸಭಾಧ್ಯಕ್ಷರೇ, ನಾನು ಹಿಂದಿನ ಸರ್ಕಾರದಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಇದು 2 ರಿಂದ 2.5 ತಿಂಗಳೊಳಗೆ ಅದು ಫೈನಲ್ ಮಾಡಿ ನಾವು ಕಳಿಸ್ತಕ್ಕಂಥ ಜವಾಬ್ದಾರಿ. ಅಲ್ಲ, ಸ್ಟೇಟ್ ಲೆವೆಲ್ ಒಂದು ಸೀನಿಯಾರಿಟಿ ಮಾಡಕ್ಕೆ ಟೈಮ್ ಬೇಕಾ? ಇಲ್ಲ, ಅದು 12 ವರ್ಷ ತಡ ಆಗಿದೆ ಮಾನ್ಯ ಅಧ್ಯಕ್ಷರೇ. ಇಮಿಡಿಯೇಟ್ಲಿ ಮಾಡಿ ಅದು ಹಂಗಿಲ್ಲ. ಅಲ್ಲ, ಈ ನಿರ್ಣಯ ತಗೊಳಕ್ಕೆ 12 ವರ್ಷ ಬೇಕಾಗ್ತಾ ಇದೆ. ತಗೋಬಹುದಾಗಿತ್ತಲ್ಲ ಸರ್. ಇದು ಹೇಳ್ಬಿಡ್ತೇನೆ ನಾನು ಸ್ಪಷ್ಟವಾಗಿ ಸರ್. 2.5 ಒಂದ್ ನಿಮಿಷ ಕೇಳಿ ಸರ್. ಈಗ ನೋಡಿ, ಹೋದ ತಿಂಗಳಲ್ಲಿ ಸಭಾಪತಿಗಳೇ, ಇದು ಮಾನ್ಯ ಸಚಿವರು, ಇದು ಒಂದೇ ಕಾರಣ ಸರ್ ದಯವಿಟ್ಟು ಸರ್, ಇದು ಸೀನಿಯಾರಿಟಿ ಪಟ್ಟಿ ರಾಜ್ಯ ಮಟ್ಟದ ಆಗಿಲ್ಲ ಅಂತ ಇದು ಒಂದೇ ಕಾರಣ ಇಲ್ಲ ಸರ್. ಬೇರೆ ಕಾರಣಗಳದ, ಅದು ನೀವು ಪ್ರಸ್ತಾಪ ಮಾಡಿಲ್ಲ. ಯಾಕೆ ಪ್ರಸ್ತಾಪ ಮಾಡಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳಿ ಅವ್ರು ಹೇಳ್ಬೇಕು. ಬೇರೆ ಕಾರಣಗಳದ ಅವರೇ ಹೇಳಿ. ಅವ್ರು ಹೇಳಿಲ್ಲ ಅಂದ್ರೆ ನಾ ಹೇಳ್ತೇನೆ. ನೀವು ಹೇಳಿ, ಗೊತ್ತಿದ್ರೆ ಹೇಳಿ. ಅವ್ರಿಗೆ ಯಾಕೆ ಕೇಳ್ತೀರಿ? ಹೇಳಿ, ನೀವು ಗೊತ್ತಿದ್ರೆ ಹೇಳಿ. ಮಾಡ್ಬಿಡ್ಲಿ ಸರ್. ಸರ್ ಈಗ ಮಾಡ್ಬಿಡ್ಲಿ ಸಾಕು. ಅಲ್ಲ, ನಂದು ಒಂದೇ ಪ್ರಶ್ನೆ ಸರಿ. ಈಗ ನಿಜವಾದ ಕಾರಣ ಹೇಳ್ತಾ ಇಲ್ಲ ವಿಜಯಗೌಡ್ರೆ, ಇಲ್ಲಿ ಬಿಡಿ. ಸಭಾಪತಿಗಳೇ, ಈಗ 12 ವರ್ಷ ಆಗ್ಯದ. 12 ವರ್ಷ ಅವಧಿಯೊಳಗೆ ಬಹಳ ಜನ ಪ್ರಮೋಷನ್ ರಿಟೈರ್ ಆಗ್ಯಾರ. ತ್ವರಿತಗತಿಯಲ್ಲಿ ಮಾಡ್ತೇನೆ ಅಂತ ಹೇಳ್ತಾರ. ನಾ ಇದಕ್ಕೆ ಒಪ್ಪಂಗಿಲ್ಲ. ಟೈಮ್ ಬಾಂಡ್ ಬೇಕು ಸರ್. ನೀವು ಟೈಮ್ ಬಾಂಡ್ ಮಾಡಿ, ಒಂದ್ ನಿಮಿಷ ಸರ್, ಟೈಮ್ ಬಾಂಡ್ ಮಾಡ್ಲಾರ್ದೆ ಇದು ಆಗುದಿಲ್ಲ ಸರ್. ಕೆಲಸ ಆಗುದಿಲ್ಲ. ಇದು ಕೆಲಸ 1 ತಿಂಗಳು 2 ತಿಂಗಳು ನೀವು ಹೇಳಿ ಸರ್ ದಯವಿಟ್ಟು. ಇದ್ರ ಜೊತೆಗೆ ಸರ್ ಅದ್ರಾಗ 10 ಜನ ಕೊಟ್ಟಾರ, 6 ಜನ ಜಾಯ್ನ್ ಆಗ್ಯಾರ. ಅದಕ್ಕೆ ನಾ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಈ ಕೆಲಸನೂ ಕೂಡ ದಯವಿಟ್ಟು ಈಗ ಸಭಾಪತಿಗಳು ಹೇಳ ಫೆಬ್ರವರಿ 15 ಮುಗಿಸ್ಬೇಕು. ಫೆಬ್ರವರಿ 15 ಸರ್ ಆ ಕೆಲಸ ಮಾಡ್ಬೇಕಂತ ನಾವು ವಿನಂತಿ ಮಾಡ್ಕೊತೀನಿ ಸರ್. ಕೇಶವ ಪ್ರಸಾದ್